ನೋಡ್ಕೊಳ್ಳಿ ಕ್ವಶನ್. ಸಾಲ್ವ್ 3x plus 4y congruent to 5 mark 13, 2x plus 5y congruent to 7 mark 13. ಈ ಥರ ಕೊಟ್ಬಿಟ್ಟು ಸಾಲ್ವ್ ದ ಲೀನಿಯರ್ ಕಾಂಗ್ರುಯೆನ್ಸ್ ಅಂತ ಹೇಳ್ತಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ, ತುಂಬ ಈಸಿ ಇದೆ ಪ್ರಾಬ್ಲಮ್, ಓದಿ ಮಾಡ್ಕೊಳ್ಳಿ. ಸೊಲ್ಯೂಷನ್ ಫಸ್ಟು ಇದನ್ನ ಬರ್ಕೊಳ್ಳಿ. 3x plus 4y is congruent to 5 mod 13. 2x plus 5y is congruent to 7 mod 13. ನೋಡಿ, ಇಲ್ಲಿ ರಫ್ ವರ್ಕ್ ಬರೀತೀವಿ. ಇಲ್ಲಿ ಇದು ಎಕ್ಸ್ ಕೋಫಿಷಿಯಂಟ್ ಬರ್ಕೊಳ್ಳಿ 3 ಮತ್ತು 2, ವೈ ಕೋಫಿಷಿಯಂಟ್ ಬರ್ಕೊಳ್ಳಿ 4 ಮತ್ತು 5. ಈಗ ಇದು ಡಿಟರ್ಮಿನೇಟ್ ಮಾಡ್ತಿರಲ್ಲ ಆ ಥರ ಮಾಡಿ. ಅಂದರೆ 3 × 5 - 4 × 2. ನೀವೇನು ಮಾಡಬೇಕಿಲ್ಲಿ ಜಿ ಸಿ ಡಿ ಆಫ್, ಅಂದರೆ ಇದು ಎ ಬಿ ಸಿ ಡಿ ಇದ್ದಂಗೆ ಎ ಡಿ ಮೈನಸ್ ಬಿ ಸಿ ಮಾಡಬೇಕು. ಅಂದರೆ ಏನು ತಲೆಗೆಡಿಸ್ಕೊಡಿ, ಜಿ ಸಿ ಡಿ ಆಫ್ 3 × 5 ಮೈನಸ್ ಬರೆದು 4 × 2 ಬರೀರಿ. ಬರೆದ್ಬಿಟ್ಟು ಕಾಮ ಬರೆದು ಎಮ್ ಬರೀರಿ. ಎಮ್ ಅಂದರೆ ಇದು ಮಾಡಬೇಕು. ಫಸ್ಟ್ ನೋಡಿ ನಮ್ಗೆ ಇಟ್ಕೊಳ್ಳಿ, 3 ಜಿ ಸಿ ಡಿ ಆಫ್ ಅಂತ ಬರೋದು. ಫಸ್ಟು 3 × 5 ಮಾಡಬೇಕು, ಆಮೇಲೆ 4 × 2 ಕಾಮ 13 ಅಂತ ಬರೀರಿ. ಈಗೇನು ಮಾಡಿ, ಜಿ ಸಿ ಡಿ ಆಫ್ ನೋಡಿ 3 × 5 - 4 × 2 ಎಷ್ಟು ನೋಡಿ, 3 × 5 - 4 × 2 7, 13. ಈಗ ಜಿ ಸಿ ಡಿ ಫೈಂಡ್ ಮಾಡಬೇಕು 7, 13. ಆದರೆ ರಫ್ ಮಾಡಿ. ಏನು ಮಾಡೋದು ನೋಡಿ, ಫಸ್ಟು 13/7 ಬರ್ಕೊಳ್ಳಿ ಇಲ್ಲಿ. ದೆನ್ ದ ರಿಮೈಂಡರ್ ಈಸ್, ದೆನ್ ಆರ್ ಈಸ್. ಈಗ 13/7ಗೆ ರಿಮೈಂಡರ್ ಫೈಂಡ್ ಮಾಡಿ. ಮೊದಲು ಹೆಂಗೆ ಮಾಡೋದಂದರೆ 13/7 ಈಕ್ವಲ್ ಹೊಡೀರಿ, ಎಸ್ ಡಿ ಹೊಡೀರಿ, 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಈ ಥರ ಆರೋ ಮಾರ್ಕ್ನ ಪ್ರೆಸ್ ಮಾಡಿಬಿಟ್ಟು -1 ಹೊಡೀರಿ, ಕ್ಲೋಸ್ ಮಾಡಿಬಿಟ್ಟು ಇಂಟು 7 ಹೊಡೀರಿ. ಇದು /7 ಮಾಡ್ತಿರಲ್ಲ, ಅದು ಇಂಟು 7 ಮಾಡಿ. ಆನ್ಸರ್ ಏನು 6, ರಿಮೈಂಡರ್ 6 ಬರುತ್ತೆ. ಈಗೇನು ಮಾಡಬೇಕು, ಈ 7 ಇದೆಯಲ್ಲ ಅದನ್ನ ರಿಮೈಂಡ್ರಿಂದ ಡಿವೈಡ್ ಮಾಡಬೇಕು, 7/6 ಮಾಡಬೇಕು. ಈಗ ರಿಮೈಂಡರ್ ಏನು ಫೈಂಡ್ ಮಾಡಬೇಕು. ದೆನ್ ರಿಮೈಂಡರ್ ಈಸ್ ನೋಡಿ, ಸೇಮ್ ಪ್ರೊಸೀಜರ್ ಇದು 7/6ಗೆ ಮಾಡೋಣ. ಈ ಥರ ಹಾಕಿ ಡಿವೈಡ್ ಹಾಕಿ 7/6 ಈಕ್ವಲ್ ಮಾಡಿ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ, -1 ಮಾಡಿ ಇಂಟು 6 ಎಷ್ಟು ಬಂತು 1. ಈಗ ಸೇಮ್ ಪ್ರೊಸೀಜರ್, ಈಗ ಇಲ್ಲಿ ಏನಿರುತ್ತೆ ಅದು ಡಿವೈಡ್ ಬೈ ಇಲ್ಲಿ ಆನ್ಸರ್ ಬಂದಿರೋದನ್ನ ಡಿವೈಡ್ ಮಾಡಿ 6/1 ನೋಡಿ. 6/1 ಅಂದರೆ 6. ಒಂದು ಇಲ್ಲಿ ಏನು ಮಾಡಬೇಕು, ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. 6/1 ಆಮೇಲೆ ಈಕ್ವಲ್ ಹೊಡೀರಿ, 6 ಬಂತಲ್ಲ -6 ಹೊಡೀರಿ. 6 ಪಾಯಿಂಟ್ ಬಂದರೂ 6 -6 ಹೊಡಿಬೇಕು. ಆ ಥರ ಗೊತ್ತಾಗ್ತಿದೆಯಾ. ಇಂಟು 1 ಏನು ಬಂತು 0. ದೆನ್ ರಿಮೈಂಡರ್ ಈಸ್, ಇಲ್ಲಿ ರಿಮೈಂಡರ್ 0 ಬರುತ್ತೆ ನೋಡಿ. ಕರೆಕ್ಟಾಗಿ ಡಿವೈಡ್ ಆಗಿಬಿಟ್ರೆ 6/1 ಅಂದರೆ 6 ಕರೆಕ್ಟಾಗಿ ಡಿವೈಡ್ ಆಗ್ತಾಯಿದೆ. 7/6 ಅಂದರೆ ಅವಾಗ ರಿಮೈಂಡ್ರು ಉಳಿಯುತ್ತೆ, ಯಾಕಂದರೆ ಕರೆಕ್ಟಾಗಿ ಡಿವೈಡ್ ಆಗ್ತಾ ಇಲ್ಲ. ಗೊತ್ತಾಗ್ತಿದೆಯಾ. ಕರೆಕ್ಟಾಗಿ ಡಿವೈಡ್ ಆದರೆ ರಿಮೈಂಡ್ರ್ 0. ಅರ್ಥ ಆಗ್ತಿದೆಯಾ. ಯಾವಾಗ ರಿಮೈಂಡ್ರ್ 0 ಬರುತ್ತೆ, ಅರ್ಥ ಆಗ್ತಿದೆಯಾ. ಈ ಅದಕ್ಕಿಂತ ಮುಂಚೆ ಏನು ಡಿವೈಡ್ ಮಾಡಿರ್ತೀರಾ ಅದೇ ಜಿ ಸಿ ಡಿ, ಅಥವಾ ಇದಕ್ಕಿಂತ ಮುಂಚೆದು ರಿಮೈಂಡರ್ ಯಾವುದು 1, ಅದು ಜಿ ಸಿ ಡಿ. ಇದೇನು ತಲೆ ಕೆಡಿಸ್ಕೊಡಿ. ಈ ಲೀನಿಯರ್ ಕಾಂಗ್ರುಯೆನ್ಸಿ ಪ್ರಾಬ್ಲಮಲ್ಲಿ ಜಿ ಸಿ ಡಿ 1 ಇರೋದೇ ನಿಮಗೆ ಬರೋದು. ಜಿ ಸಿ ಡಿ ಇನ್ನೇನು ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ 7, 13 is 1 ಅಂತ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಿ, ಇದನ್ನ ಈಕ್ವೇಷನ್ 1 ಅಂತ ಬರ್ಕೊಳ್ಳಿ, ಆಮೇಲೆ ಇದನ್ನ ಈಕ್ವೇಷನ್ 2 ಅಂತ ಬರ್ಕೊಳ್ಳಿ. ಈಗ ನೋಡಿ, ಇಲ್ಲೇನಿದೆ 3 ಇದೆ, ಕೋಫಿಷಿಯಂಟ್ ಇಲ್ಲಿ 2 ಇದೆ. ಗೊತ್ತಾಗ್ತಿದೆಯಾ. ಈಗ ಏನು ಮಾಡಿ, ಈ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಈ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಅಂದರೆ 2 × ಈಕ್ವೇಷನ್ 1 ಮೈನಸ್ ಈ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 3 × ಈಕ್ವೇಷನ್ 2. ಈ ಥರ ಮಾಡ್ಕೋಬೇಕು ನೋಡಿ, ಗೊತ್ತಾಯ್ತಲ್ವಾ. ಈಗ
ಇದನ್ನ ಕ್ಯಾಲ್ಸಿಲೇಟ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. 2 ಇಂಟು ಈಕ್ವೇಷನ್ 1ನ ಎ ಅಂತ ಬರ್ಕೊಳ್ಳೋಣ, ಮೈನಸ್ 3 ಇಂಟು ಈಕ್ವೇಷನ್ 2ನ ಬಿ ಅಂತ ಬರ್ಕೊಳ್ಳಿ. ಈ ಥರ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಇದು ಬರೆಯೋದು ಗೊತ್ತಾಯ್ತಲ್ವಾ? ಅಂದರೆ ಈ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಈ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 2 ಇಂಟು ಈಕ್ವೇಷನ್ 1 ಮೈನಸ್ 3 ಇಂಟು ಈಕ್ವೇಷನ್ 2. 2 ಇಂಟು ಆಲ್ಫಾ ಎ ಮೈನಸ್ 3 ಇಂಟು ಆಲ್ಫಾ ಬಿ. ಈ ಥರ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೆದು ಈಗ ಈಕ್ವೇಷನ್ ನೋಡಿ. ಫಸ್ಟ್ ಎಕ್ಸ್ ಕೋಫಿಷಿಯಂಟ್ಸ್ನ ಹೊಡೀರಿ. ಇಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನು 3, ಇಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನು 2. ಆನ್ಸರ್ 0x. 0x ಬರೀಬೇಡಿ, ಈಕ್ವಲ್. ಈಗ ವೈ ಕೋಫಿಷಿಯಂಟ್ ಹೊಡೀರಿ. ಎ ಎಷ್ಟು 4, ಬಿ ಎಷ್ಟು 5, ಎಷ್ಟು ಬಂತು -7. -7y ಬರುತ್ತೆ. ಈಸ್ ಕಾನ್ಗ್ರುಯೆಂಟು. ಈಗ ಈಕ್ವಲ್ ಹೊಡೆದು ಈಗ ಎ ಅಂದರೆ ಈ ಕಡೆ ರೈಟ್ ಇದೆಯಲ್ಲ, ಅದು ಎ ಅಂದರೆ 5, ಬಿ ಅಂದರೆ 7, -11 ಮಾಡ್ 13. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅಂದರೆ 7y ಈಸ್ ಈಕ್ವಲ್ ಟು 11 ಮಾಡ್ 13. ಗೊತ್ತಾಯ್ತಲ್ವಾ? ಅಂದರೆ ಇನ್ನು ಇದು ಕ್ಯಾಲ್ಸಿಯಂ ಜ್ಞಾಪಕ ಇಟ್ಬಿಡಿ. 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತಲ್ವಾ? ಈಗ 2 ಇಂಟು ಈಕ್ವೇಷನ್ 1 ಮೈನಸ್ 3 ಇಂಟು ಈಕ್ವೇಷನ್ 2. ಕ್ಯಾಲ್ಸಿಲಿ 2 ಇಂಟು ಎ ಮೈನಸ್ 3 ಇಂಟು ಬಿ ಹೊಡೀರಿ. ಕ್ಯಾಲ್ಕುಲೇಟ್ ಹೊಡೆದು ಈ ಈಕ್ವೇಷನ್ಗಳನ್ನ ನೋಡಿ. ಫಸ್ಟ್ ಎಕ್ಸ್ ಕೋಫಿಷಿಯಂಟ್ ಹೊಡೀರಿ, ಆವಾಗ 0 ಬರುತ್ತೆ. 0 ಬಂದಾಗ ಬರೀಬೇಡಿ. ನೆಕ್ಸ್ಟ್ ವೈ ಕೋಫಿಷಿಯಂಟ್ 4 ಮತ್ತು 5 ಹೊಡೀರಿ, -7 ಬರುತ್ತೆ. -7y ಹೊಡೀರಿ. ಆಮೇಲೆ ಈ ಕಡೆ ರೈಟ್ ಇರೋದನ್ನ ಹೊಡೀರಿ. 5 ಮತ್ತು 7 ಹೊಡೀರಿ, ಬರುತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ ನೀವು ಈಗ ನೋಡಿ, ಇದಕ್ಕೆ ವೈ ವ್ಯಾಲ್ಯೂನ ಸಾಲ್ವ್ ಮಾಡ್ಕೋಬೇಕು. ನೀವು ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈ ಥರ ಡಿವೈಡ್ ಹೊಡೀರಿ. ಇಲ್ಲಿ ಬರ್ಕೊಟ್ಬಿಡ್ತೀನಿ ಕ್ಯಾಲ್ಸಿಲಿ ಹೊಡಿಯೋದು ಯಾವ ಥರ ಅಂತ. 7y ನೋಡಿ, +11 ಈ ಕಡೆ ಬಂದರೆ -11, ಅಂದರೆ 7y -11 ಈ ಥರ ಮಾಡ್ಕೊಳ್ಳಿ. ಆಮೇಲೆ ಡಿವೈಡ್ ಬೈ 13, ಅಂದರೆ 13 ಡಿವೈಡ್ 7y -11 ಅಂತ ಈ ಥರ ಬರ್ಕೋಬೇಕು. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 7 ಆಲ್ಫಾ ಎಸ್ ಟಿ -11 ಡಿವೈಡ್ ಬೈ 13. ಕ್ಯಾಲ್ಕುಲೇಟ್ ಹೊಡೆದು ವೈ ಜಾಗದಲ್ಲಿ 1 ಹಾಕಿ. ಆನ್ಸರ್ ಏನು ಬರ್ತಾ ಇದೆ? -4/13. ಇದು ಇಂಟೀಜರ್ ಬರೋ ಗಂಟ ಮಾಡ್ಕೊಂಡು 2 ಹಾಕಿ, 3/13, 3 ಹಾಕಿ, 10/13, 4 ಹಾಕಿ, 17/13, 5 ಹಾಕಿ, 24/13, 6 ಹಾಕಿ, 31/7, 7 ಹಾಕಿ, 38/13, 8 ಹಾಕಿ, 45/13, 9 ಹಾಕಿ, 4. ಅಂದರೆ ಇಂಟೀಜರ್ ಬಂದ ತಕ್ಷಣ ಸ್ಟಾಪ್ ಮಾಡಿ. ಅಂದರೆ ಯಾವುದಕ್ಕೆ ಇಂಟೀಜರ್ ನೋಡಿ, y = 9ಗೆ ಅದು ಏನು ಬರ್ತಾ ಇದೆ? ಆನ್ಸರ್ ಪಾಸಿಟಿವ್ ಬರ್ತಾ ಇದೆ. ಅಂದರೆ ಈ ಸೆಂಟೆನ್ಸ್ ಬರ್ಬಿಡಿ, ವಿಚ್ ಈಸ್ ಸ್ಯಾಟಿಸ್ಫೈಡ್ ಫಾರ್ y = 9. Hence y is congruent to 9 mod 13 ಅಂತ ಬರ್ಕೊಳ್ಳಿ. ನೋಡಿ, ಇದು ಒಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದು ನೋಡಿ, ಇದು 1ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2ನ 3 ಇಂದ ಅಲ್ವಾ. ಈಗ 1ನ 5 ಇಂದ ಮಲ್ಟಿಪ್ಲೈ ಮಾಡಿ, 2ನ 4 ಇಂದ. ಇದ್ರ ಕೋಫಿಷಿಯಂಟ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದ್ರ ಕೋಫಿಷಿಯಂಟ್ನ ಇದಕ್ಕೆ ಮಲ್ಟಿಪ್ಲೈ ನೋಡಿ. ಈಕ್ವೇಷನ್ ಅಂದರೆ 5 ಇಂಟು ಈಕ್ವೇಷನ್ 1 ಮೈನಸ್ 4 ಇಂಟು ಈಕ್ವೇಷನ್ 2. ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡ್ಕೋಬೇಕು. ಹೆಂಗೆ ಟೈಪ್ ಮಾಡ್ತೀರಾ?
5 into A, 5 into A minus 4 into B. ಈ ಥರ ಟೇಕ್ 5 into A ಆಲ್ಫಾ ಇದು ಹೊಡೀರಿ A ಬರುತ್ತೆ, ಮೈನಸ್ 4 ಇಂಟು ಆಲ್ಫಾ ಹೊಡೆದು ಇದು ಹೊಡೀರಿ B ಬರುತ್ತೆ. ಈಗ ಫಸ್ಟ್ ಈಕ್ವೇಷನ್ ನೋಡಿ ಕ್ಯಾಲ್ಕುಲೇಟ್ ಹೊಡೆದು ಫಸ್ಟ್ ಈ ಈಕ್ವೇಷನ್ 1 ಮತ್ತು 2 ನೋಡಿ. ಫಸ್ಟ್ ಎಕ್ಸ್ ಕೋಫಿಷಿಯಂಟ್ಗಳನ್ನ ಹೊಡೀರಿ. ಎಕ್ಸ್ ಕೋಫಿಷಿಯಂಟ್ ಏನು 3 ಇಲ್ಲಿ. ನೆಕ್ಸ್ಟ್ ಈಕ್ವೇಷನ್ ಎಕ್ಸ್ ಕೋಫಿಷಿಯಂಟ್ ಏನು 2. ಎಷ್ಟು ಬಂತು 7x ಅಂತ ಬರ್ತೀವಿ. ಇಲ್ಲೇನು ಬರೀತೀರಾ 7x ಅಂತ ಬರ್ತೀವಿ. ಆಮೇಲೆ ಇದನ್ನ ಎಕ್ಸು ಈಗ ಈ ಕ್ಯಾಲ್ಕುಲೇಟು ಎ ಅಂದರೆ 4 ಹೊಡೀರಿ, ವೈ ಕೋಫಿಷಿಯಂಟ್ ಬಿ ಅಂದರೆ 5, 0y ಬರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎ ಅಂದರೆ 5, ಬಿ ಅಂದರೆ 7, ಎಷ್ಟು ಬರುತ್ತೆ -3. ನೋಡಿ 7x is congruent to -3 mod 30. ಈಗೇನು ಮಾಡಬೇಕು ಇಲ್ಲಿ ನೋಡಿ, ಈ -3 ಈ ಕಡೆ ಕಳಿಸಿದ್ರೆ 7x + 3 ಬರುತ್ತೆ ಡಿವೈಡ್ ಬೈ 30. ನೋಡಿ ಕ್ಯಾಲ್ಸಿಲ್ ಈ ಥರ ಟೇಕ್ ಮಾಡ್ಕೊಳ್ಳಿ, 7x + 3 ಡಿವೈಡ್ ಬೈ 30. ಇಲ್ಲಿ ಬರೀ 3 ಇದ್ರೆ -3 ಅಂತ. ಇದು ಕ್ಯಾಲ್ಸಿಲ್, ಇದೇನು ಕಳಿಸೋದು ಬೇಕಾಗಿಲ್ಲ, ಇದು ಕ್ಯಾಲ್ಸಿಲ್ ಮಾಡಿ ಸೊಲ್ಯೂಷನ್ನ ಫೈಂಡ್ ಮಾಡ್ಕೋಬೇಕು. ನೋಡಿ 7 ಆಲ್ಫಾ ಎಕ್ಸ್ + 3 ಡಿವೈಡ್ ಬೈ 30. ಇಲ್ಲೇನು ಮಾಡಿ ಕ್ಯಾಲ್ಕುಲೇಟ್ ಕೊಡಿ, 1 ಕೊಡಿ, ಏನು ಬರ್ತಾ ಇದೆ 10/13. ಎಕ್ಸ್ ವ್ಯಾಲ್ಯೂ 2 ಕೊಡಿ, 17/13. 3 ಕೊಡಿ, 24/13. 4 ಕೊಡಿ, 31/13. 5 ಕೊಡಿ, 38/13. 6 ಕೊಡಿ, 45/13. 7 ಕೊಡಿ, 4. ಅಂದರೆ ಇಲ್ಲಿ ಇಂಟೀಜರ್ ಆನ್ಸರ್ ಬರ್ತಾ ಇರೋದು ಯಾವುದಕ್ಕೆ, ಎಕ್ಸ್ ವ್ಯಾಲ್ಯೂ 7 ಕೊಟ್ಟಾಗ. ಅದಕ್ಕೆ ಇಲ್ಲೇನು ಮಾಡಬೇಕು, ವಿಚ್ ಈಸ್ ಸ್ಯಾಟಿಸ್ಫೈಡ್ ಫಾರ್, ಇನ್ನೊಂದು ಈ ಸೆಂಟೆನ್ಸ್ ಬರ್ಕೊಡಿ, ವಿಚ್ ಈಸ್ satisfied for x is equal to ಏನು 7. Hence x is congruent to 7 mod 13. ಫೈನಲ್ ಮುಗೀತಷ್ಟೇ ಆನ್ಸರ್ ಸಾಲ್ವ್ ಅಂತ. ತುಂಬ ಈಸಿ ಇರುತ್ತೆ ಪ್ರಾಬ್ಲಮ್, ಆರಾಮಾಗಿ. x is congruent to 7 mod 13 and y is congruent to 9. ಇದು ಮತ್ತೆ ಇದು ಸೊಲ್ಯೂಷನ್. ಇದು ಮತ್ತೆ ಇದು ಮೇನ್ ಸೊಲ್ಯೂಷನ್. y is equal to 9 mod 13. ಮುಗೀತು ಆನ್ಸರ್. ಇಷ್ಟು ಮಾಡಬೇಕು. ಇಸ್ ದ ಸೊಲ್ಯೂಷನ್. ಇಷ್ಟು ಬರ್ತಾರೆ ಸಾಕು. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಇದು ಕ್ವಶನ್ ಕೊಟ್ಟಿರ್ತಾರೆ ಸಾಲ್ವ್ ಅಂತ. ಇದು ಈಕ್ವೇಷನ್ 1 ಅಂದ್ಕೊಳ್ಳಿ, ಇದನ್ನ ಈಕ್ವೇಷನ್ 2 ಅಂದ್ಕೊಳ್ಳಿ. ಫಸ್ಟು DCDF ಕೋಫಿಷಿಯಂಟ್ಸ್ ಬರ್ಕೊಡಿ, 3 2 4 5. 3 × 5 ಮಾಡಿ, 4 × 2 ಮಾಡಿ, -4 × 2 13. GCD ಒಂದು ಇದು ಆನ್ಸರ್ 7, 13 ಬರುತ್ತೆ. ಆನ್ಸರ್ 1 ಬರುತ್ತೆ. GCDF 7, 13 1 ಅಂದ್ಕೊಳ್ಳಿ. ಈಗ ಇಲ್ಲಿ ನೋಡಿ 3 ಮತ್ತು 2ಗೆ ಈ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 2 × ಈಕ್ವೇಷನ್ 1 -3 × ಈಕ್ವೇಷನ್ 2 ಮಾಡಿದಾಗ ಕ್ಯಾಲ್ಸಿಲ್ ಈ ನೋಡಿ 2a - 3b ಮಾಡಿದಾಗ ಇಲ್ಲೇನಾಗುತ್ತೆ, 2a - 3b ಮಾಡಿದಾಗ ಇದು ಈ ಕ್ಯಾಲ್ಸಿಲಿ 2a - 3 × b ಮಾಡ್ಕೋಬೇಕು. 2a ಬರೀ 2a ಹೊಡೆದು ನಡೀತದೆ. -3 × b ಮಾಡಿದಾಗ ಕ್ಯಾಲ್ಕುಲೇಟ್ ಕೊಟ್ಟಾಗ ಫಸ್ಟ್ ಎಕ್ಸ್ ಕೋಫಿಷಿಯಂಟ್ನ ಹೊಡಿಬೇಕು, 3 ಮತ್ತು 2.
0x ಬರೆಯೋಕ್ಕೆ ಹೋಗ್ಬೇಡಿ. ಆಮೇಲೆ y ಕೋಶಂಟ್ ಹೊಡೀರಿ, 4 ಮತ್ತು 5 ಮೈನಸ್ 7y ಆಗುತ್ತೆ. ಆಮೇಲೆ ರೈಟ್ ಹ್ಯಾಂಡು ಇದು 5 ಮತ್ತು 7 ಹೊಡೀರಿ, 5 ಮತ್ತು 7 ಮೈನಸ್ 11 ಮಾಡಿ 13 ಕ್ಯಾಲ್ಸಿಲ್. ಆಮೇಲೆ ಏನು ಮಾಡಬೇಕು, ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 7y is congruent to 11 ಮಾಡಿ 13 ವಿಚ್ ಇಸ್ ಸ್ಯಾಟಿಸ್ಫೈಡ್ ಫಾರ್ y is equal to ಇದು ಏನು ಮಾಡಬೇಕು, 7y is congruent to 11 ಮಾಡಿ 13 ಬಂದಾಗ ಈ ಥರ ಕ್ಯಾಲ್ಸಿಯಂ ಟೈಪ್ ಮಾಡ್ಕೋಬೇಕು. 7y ಮೈನಸ್ 11 ಬೈ 13 ಅಂತ ಟೈಪ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ಟು 1 ಕೊಡಿ, 2 ಕೊಡಿ, 3 ಕೊಡಿ, 4 ಕೊಡಿ, 5 ಕೊಡಿ. ಇದು ಇಂಟೀಜರ್ ಬರೋ ಗಂಟ ಕೊಡಬೇಕು. 6 ಕೊಡಿ, 7 ಕೊಡಿ, 8 ಕೊಡಿ, 9 ಕೊಡಿ. 9ಗೆ ಇಂಟೀಜರ್ ಬಂದಿದೆ, 4 ಬರಬೇಕಂತಲ್ಲ, 6 ಬಂದು ನಡೀತಾ. ಆದರೆ ಇದು ಡಿವೈಡ್ ಬೈ ಬರಬಾರ್ದು. ಈಗ 4 ಬಂತಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ. ಈ 4ನ ಆನ್ಸರ್ ಬರೆಯೋದಲ್ಲ, ಈ 4 ಆನ್ಸರ್ ಯಾವುದಕ್ಕೆ ಬಂದಿದೆ, y is equal to 9, y is equal to 9 ಅಂತ ಬರೆಯೋದು, ವಿಚ್ ಇಸ್ ಸ್ಯಾಟಿಸ್ಫೈಡ್ ಫಾರ್. ಅಂದರೆ ಇದು ಸ್ಯಾಟಿಸ್ಫೈ ಆಗ್ತಿರೋದು y is equal to 9ಗೆ. ಹೆನ್ಸ್ y is 9, y is congruent to 9 ಮಾಡಿ 13 ಅಂತ ಬರ್ಬೋದು. ಈಗ ಸೇಮ್ ಪ್ರೊಸೀಜರ್ ಈಗ ಈ ವೈಗೆ ಮಾಡಬೇಕು. 5ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 4ನ ಇದಕ್ಕೆ, 5 ಇಂಟು ಈಕ್ವೇಷನ್ 1, 4 ಇಂಟು ಈಕ್ವೇಷನ್ 2 ಮಾಡಿದಾಗ ಇದನ್ನ ಟೈಪ್ ಮಾಡ್ಕೊಳ್ಳೋಣ. 5 ಇಂಟು ಎ ನೋಡಿ, 5 ಇಂಟು ಎ, 5 ಇಂಟು ಎ ಮೈನಸ್ 4 ಇಂಟು ಬಿ. ಕ್ಯಾಲ್ಕುಲೇಟ್ ಎ ಅಂದರೆ ಇದು ಎಕ್ಸ್ ಕೋಫಿಷಿಯಂಟ್ ಫಸ್ಟ್ ಹೊಡೀರಿ, 3 ಮತ್ತು 2 ಏನು ಬರ್ತಾ ಇದೆ, 7x. ವೈ ಕೋಫಿಷಿಯಂಟ್ ಹೊಡೀರಿ, 4 ಫಸ್ಟು 4 ಆಮೇಲೆ 5, 0y ಬರುತ್ತೆ, ಬಿಟ್ಬಿಡಿ. ಆಮೇಲೆ ರೈಟ್ 5 ಮತ್ತು 7 ಮೈನಸ್ 3 ಬರುತ್ತೆ, ಕಾನ್ಗ್ರುಯೆಂಟ್ ಮಾಡ್ತಾರೆ. ಆಮೇಲೆ ಏನು ಮಾಡಿ, ಇದು ಮೈನಸ್ 3ನ ಈ ಥರ ಟೈಪ್ ಮಾಡ್ಕೊಳ್ಳಿ, 7x ಪ್ಲಸ್ 3 ಡಿವೈಡೆಡ್ ಬೈ 13, 7x ಪ್ಲಸ್ 3 ಡಿವೈಡ್ ಬೈ 13 ಅಂತ ಹೊಡೆದು ಕ್ಯಾಲ್ಕುಲೇಟ್ 1ಇಂದ ಸ್ಟಾರ್ಟ್ ಮಾಡಿ. ಇಂಟೀಜರ್ ಆನ್ಸರ್ ಇಂಟೀಜರ್ ಬರಬೇಕು. 2, 3, 4, 5, 6, 7. 7ಗೆ ಇಂಟೀಜರ್ ಬಂದಿದೆ, ಅದಕ್ಕೆ ನೋಡಿ ಇದು ಆನ್ಸರ್ ಅಲ್ಲ. ಈಕ್ವಲ್ ಹೊಡೀರಿ, ಯಾವ ಎಕ್ಸ್ ವ್ಯಾಲ್ಯೂ ಹೊಡೆದಾಗ ಇಂಟೀಜರ್ ಬಂದಿರೋದು 7 ಹೊಡೆದಾಗ, ಅದಕ್ಕೆ ವಿಚ್ ಇಸ್ ಸ್ಯಾಟಿಸ್ಫೈಡ್ ಫಾರ್ x is equal to 7, that is hence x is congruent to 7 ಮಾಡಿ ದಸ್ ಅಂತ ಬರೆದ್ಬಿಟ್ಟು x ಮತ್ತು y ಬರೆದ್ಬಿಟ್ಟು ಅಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.